ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಹೊಸ ವರ್ಷಕ್ಕೆ ಸಾರಿಗೆ ಮುಷ್ಕರದ ಶಾಕ್ ತಟ್ಟುತ್ತಾ ಈ ಸರ್ಕಾರಕ್ಕೆ ಅಥವಾ ರಾಜ್ಯದ ಜನರಿಗೆ ಮುಷ್ಕರ ಎಚ್ಚರಿಕೆಯ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ಕೆಲವೇ ಕ್ಷಣದಲ್ಲಿ ಸಿಎಂ ನಿವಾಸದಲ್ಲಿ ಸಾರಿಗೆ ಮುಷ್ಕರದ ಕುರಿತು ಸಾರಿಗೆ ಮುಷ್ಕರವನ್ನ ತಡೆಯುವ ಕುರಿತು ಮಹತ್ವದ ಸಭೆಯನ್ನ ಮಾಡ್ತಾರೆ. ಸಂಜೆ 6:30 ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಸಾರಿಗೆ ಸಚಿವರು ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ತಾರೆ. ಸಿಎಂಗೆ ಪರಿಸ್ಥಿತಿಯನ್ನ ಮನವರಿಕೆ ಮಾಡ್ತಾರೆ ಸಚಿವರು. ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಇರ್ತಾರೆ. ಸಭೆಯಲ್ಲಿ ಸಾರಿಗೆ ಸಂಘಟನೆಗಳ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತಾರ ಸಿಎಂ. ಒಂದು ವೇಳೆ ಸಾರಿಗೆ ನೌಕರರ ಬೇಡಿಕೆಯನ್ನ ಸಿದ್ದರಾಮಯ್ಯ ಇವತ್ತಿನ 6:30 ಮೀಟಿಂಗ್ನಲ್ಲಿ ಒಪ್ಕೊಂಡಿದೆ. ಆದರೆ ಅವರ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಹೇಳಿದ್ರೆ ಬಹುಶಃ 31ನೇ ತಾರೀಕು ಯಾವುದೇ ಮುಷ್ಕರ ಇರೋದಿಲ್ಲ. ಇದಲ್ಲದ ಹೊರತು 31ನೇ ತಾರೀಕು ಸಂಪೂರ್ಣ ಸಾರಿಗೆ ಬಸ್ಗಳು ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ ರಾಜ್ಯಾದ್ಯಂತ. ನೋಡಿ ಏನು ಬೇಡಿಕೆ ಅವರದ್ದು, ಜನವರಿ ಏನು ಬೇಡಿಕೆ ಏನು ಅಂತೇಳಿ ನಾವು ಗಮನಿಸ್ತಾ ಹೋದರೆ 2020ರಿಂದ 25 ತಿಂಗಳ ವೇತನ ಹಿಂಬಾಕಿ ಪಾವತಿಸಬೇಕು. ಜನವರಿ 2024ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ಜನವರಿ 2024 ನಿವೃತ್ತ ನೌಕರರಿಗೆ ಸುತ್ತೋಲೆ ಹಣವನ್ನು ರಿಲೀಸ್ ಮಾಡಬೇಕು. ಸರ್ಕಾರಿ ನೌಕರರ ಸಮಾನವಾಗಿ ಅವರದ್ದೇ ರೀತಿಯಾಗಿ ವೇತನ ಸೌಲಭ್ಯವನ್ನು ನೀಡಬೇಕು. ತುರ್ತಾಗಿ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಯಬೇಕು. ಆರೋಗ್ಯ ಚಿಕಿತ್ಸೆ ಯೋಜನೆ 4 ನಿಗಮಗಳಲ್ಲಿ ಜಾರಿಗೆ ತರಬೇಕು. ಇದೆಲ್ಲವೂ ಪ್ರಮುಖ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗ್ತಾರೆ 31ನೇ ತಾರೀಕು. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ 6:30 ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ಮತ್ತು ಯಾರ್ಯಾರು ಈ ಮೀಟಿಂಗ್ನಲ್ಲಿ ಇರ್ತಾರೆ ಅವರ ಪ್ರಮುಖವಾದ ಬೇಡಿಕೆ ಏನು, ಏನಾಗ್ಬೋದು ಇದು ಪ್ರತಿಭಟನೆ? ರಂಜಿತ್, ಖಂಡಿತವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BMTC, KSRTC ಮತ್ತು ಈ 4 ನಿಗಮಗಳಿಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭವಾಗುತ್ತೆ. ಪ್ರಮುಖ ವಿಚಾರ ಅಂತಂದರೆ ಇವರು ಪ್ರಮುಖ 5 ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರಿಗೆ ಇರುವಂಥ ವೇತನದ ಏನು ಒಂದಷ್ಟು ತಾರತಮ್ಯ ಇದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಏನು ನಿವೃತ್ತ ನೌಕರರಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಅವುಗಳ ಒಂದು ತಾರತಮ್ಯವನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೇಡಿಕೆಯನ್ನು ಇಟ್ಟು ಮುಂದಾಗ್ತಾ ಇರ್ತಕ್ಕಂಥದ್ದು. 2020ರ ಇಸವಿಯಲ್ಲಿ ಒಂದಷ್ಟು ಸುಧಾರಣೆಗಳನ್ನು ತರಲಿಕ್ಕೆ ಒಂದಷ್ಟು ಚರ್ಚೆ ಆಗಿತ್ತು. ಅದು ಈವರೆಗೂ ಕೂಡ ಆಗಿಲ್ಲ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಇಲಾಖೆ ಮುಂದಾಗಬೇಕು. ಅದರ ಜೊತೆಗೆ ಈಗಾಗಲೇ ಏನು ಸರ್ಕಾರಿ ಏನು ಬ್ಯಾಟ್ರಿ ಚಾಲಿತ ವಾಹನಗಳು, ಅದರಲ್ಲೂ BMTCಗೆ ಹೊಸದಾಗಿ ಈಗ ಬ್ಯಾಟ್ರಿ ಚಾಲಿತ ಬಸ್ಗಳೇನಿದ್ದಾವೆ ಆ ಬಸ್ಸುಗಳು ಎಲ್ಲವನ್ನೂ ಕೂಡ ಅದನ್ನು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥ ವಿಚಾರವಾಗಿ ಕೂಡ ಬಹಳ ಪ್ರಮುಖವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾರು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಡ್ರೈವರ್ಗಳನ್ನು ಅಥವಾ ಸೆಕ್ಯೂರಿಟಿಗಳನ್ನು ಬೇರೆ ರೀತಿಯಲ್ಲಿ ಅವರನ್ನು ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅದ್ಯಾವುದೂ ಕೂಡ ಸರಿಯಲ್ಲ. ಅದೆಲ್ಲವನ್ನೂ ಕೂಡ ನೇರ ನೇಮಕಾತಿ ಮೂಲಕ ಡಿಪಾರ್ಟ್ಮೆಂಟ್ಗೆ ನೇಮಕಾತಿಯನ್ನು ಮಾಡ್ಕೋಬೇಕು, ಅವ್ರಿಗೆ ವೇತನವನ್ನು ನಿಗದಿಗೊಳಿಸಬೇಕು. ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಬೇಡಿಕೆಯನ್ನು ಇಟ್ಟು ನೌಕರರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ 31 ಗಡುವನ್ನು ಕೊಟ್ಟಿರೋದ್ರಿಂದ ಕೇವಲ ಇನ್ನು 1-2 ದಿನಗಳಲ್ಲಿ ಈ ಒಂದು ಮುಷ್ಕರ ಆರಂಭವಾಗುತ್ತೆ. ಅದಕ್ಕೂ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಅವರ ಬೇಡಿಕೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೂಡ ಚಂದ್ರು, ಥ್ಯಾಂಕ್ ಯು. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಹೊಸ ವರ್ಷಕ್ಕೆ ಸಾರಿಗೆ ಮುಷ್ಕರದ ಶಾಕ್ ತಟ್ಟುತ್ತಾ ಈ ಸರ್ಕಾರಕ್ಕೆ ಅಥವಾ ರಾಜ್ಯದ ಜನರಿಗೆ ಮುಷ್ಕರ ಎಚ್ಚರಿಕೆಯ ಬೆನ್ನಲ್ಲೇ ಈಗ ಸರ್ಕಾರ ಅಲರ್ಟ್ ಆಗಿದೆ. ಕೆಲವೇ ಕ್ಷಣದಲ್ಲಿ ಸಿಎಂ ನಿವಾಸದಲ್ಲಿ ಸಾರಿಗೆ ಮುಷ್ಕರದ ಕುರಿತು ಸಾರಿಗೆ ಮುಷ್ಕರವನ್ನ ತಡೆಯುವ ಕುರಿತು ಮಹತ್ವದ ಸಭೆಯನ್ನ ಮಾಡ್ತಾರೆ. ಸಂಜೆ 6:30 ಸಿಎಂ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಸಾರಿಗೆ ಸಚಿವರು ಇಲಾಖೆ ಅಧಿಕಾರಿಗಳು ಭಾಗಿಯಾಗ್ತಾರೆ. ಸಿಎಂಗೆ
ಪರಿಸ್ಥಿತಿಯನ್ನ ಮನವರಿಕೆ ಮಾಡ್ತಾರೆ ಸಚಿವರು. ಅವ್ರ ಜೊತೆಗೆ ಅಧಿಕಾರಿಗಳು ಕೂಡ ಇರ್ತಾರೆ. ಸಭೆಯಲ್ಲಿ ಸಾರಿಗೆ ಸಂಘಟನೆಗಳ ಬೇಡಿಕೆಯನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಸಾರಿಗೆ ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತಾರ ಸಿಎಂ. ಒಂದು ವೇಳೆ ಸಾರಿಗೆ ನೌಕರರ ಬೇಡಿಕೆಯನ್ನ ಸಿದ್ದರಾಮಯ್ಯ ಇವತ್ತಿನ 6:30 ಮೀಟಿಂಗ್ನಲ್ಲಿ ಒಪ್ಕೊಂಡಿದೆ, ಆದರೆ ಅವರ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತೇಳಿ ಹೇಳಿದ್ರೆ ಬಹುಶಃ 31ನೇ ತಾರೀಕು ಯಾವುದೇ ಮುಷ್ಕರ ಇರೋದಿಲ್ಲ. ಇದಲ್ಲದ ಹೊರತು 31ನೇ ತಾರೀಕು ಸಂಪೂರ್ಣ ಸಾರಿಗೆ ಬಸ್ಗಳು ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ ರಾಜ್ಯಾದ್ಯಂತ. ನೋಡಿ ಏನು ಬೇಡಿಕೆ ಅವರದ್ದು, ಜನವರಿ ಏನು ಬೇಡಿಕೆ ಏನು ಅಂತೇಳಿ ನಾವು ಗಮನಿಸ್ತಾ ಹೋದರೆ 2020ರಿಂದ 25 ತಿಂಗಳ ವೇತನ ಹಿಂಬಾಕಿ ಪಾವತಿಸಬೇಕು. ಜನವರಿ 2024ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ಜನವರಿ 2024 ನಿವೃತ್ತ ನೌಕರರಿಗೆ ಸುತ್ತೋಲೆ ಹಣವನ್ನು ರಿಲೀಸ್ ಮಾಡಬೇಕು. ಸರ್ಕಾರಿ ನೌಕರರ ಸಮಾನವಾಗಿ ಅವರದ್ದೇ ರೀತಿಯಾಗಿ ವೇತನ ಸೌಲಭ್ಯವನ್ನು ನೀಡಬೇಕು. ತುರ್ತಾಗಿ ಕಾರ್ಮಿಕ ಸಂಘಟನೆ ಚುನಾವಣೆ ನಡೆಯಬೇಕು. ಆರೋಗ್ಯ ಚಿಕಿತ್ಸೆ ಯೋಜನೆ 4 ನಿಗಮಗಳಲ್ಲಿ ಜಾರಿಗೆ ತರಬೇಕು. ಇದೆಲ್ಲವೂ ಪ್ರಮುಖ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗ್ತಾರೆ 31ನೇ ತಾರೀಕು. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ 6:30ಗೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ಮತ್ತೆ ಯಾರ್ಯಾರು ಈ ಮೀಟಿಂಗ್ನಲ್ಲಿ ಇರ್ತಾರೆ, ಅವರ ಪ್ರಮುಖವಾದ ಬೇಡಿಕೆ ಏನು, ಏನಾಗ್ಬೋದು ಇದು ಪ್ರತಿಭಟನೆ? ರಂಜಿತ್, ಖಂಡಿತವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BMTC, KSRTC ಮತ್ತು ಈ 4 ನಿಗಮಗಳಿಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭವಾಗುತ್ತೆ. ಪ್ರಮುಖ ವಿಚಾರ ಅಂತಂದರೆ ಇವರು ಪ್ರಮುಖ 5 ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರು ಮತ್ತು ಸಾರಿಗೆ ನೌಕರರಿಗೆ ಇರುವಂಥ ವೇತನದ ಏನು ಒಂದಷ್ಟು ತಾರತಮ್ಯ ಇದೆ, ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಏನು ನಿವೃತ್ತ ನೌಕರರಿದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ದಾವೆ, ಅವುಗಳ ಒಂದು ತಾರತಮ್ಯವನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೇಡಿಕೆಯನ್ನು ಇಟ್ಟು ಮುಂದಾಗ್ತಾ ಇರ್ತಕ್ಕಂಥದ್ದು. 2020ರ ಇಸವಿಯಲ್ಲಿ ಒಂದಷ್ಟು ಸುಧಾರಣೆಗಳನ್ನು ತರಲಿಕ್ಕೆ ಒಂದಷ್ಟು ಚರ್ಚೆ ಆಗಿತ್ತು, ಅದು ಈವರೆಗೂ ಕೂಡ ಆಗಿಲ್ಲ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಇಲಾಖೆ ಮುಂದಾಗಬೇಕು. ಅದರ ಜೊತೆಗೆ ಈಗಾಗಲೇ ಏನು ಸರ್ಕಾರಿ ಏನು ಬ್ಯಾಟ್ರಿ ಚಾಲಿತ ವಾಹನಗಳು, ಅದರಲ್ಲೂ BMTCಗೆ ಹೊಸದಾಗಿ ಈಗ ಬ್ಯಾಟ್ರಿ ಚಾಲಿತ ಬಸ್ಗಳೇನಿದ್ದಾವೆ ಆ ಬಸ್ಸುಗಳು ಎಲ್ಲವನ್ನೂ ಕೂಡ ಅದನ್ನು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥ ವಿಚಾರವಾಗಿ ಕೂಡ ಬಹಳ ಪ್ರಮುಖವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾರು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಡ್ರೈವರ್ಗಳನ್ನು ಅಥವಾ ಸೆಕ್ಯೂರಿಟಿಗಳನ್ನು ಬೇರೆ ರೀತಿಯಲ್ಲಿ ಅವರನ್ನು ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅದ್ಯಾವುದೂ ಕೂಡ ಸರಿಯಲ್ಲ. ಅದೆಲ್ಲವನ್ನೂ ಕೂಡ ನೇರ ನೇಮಕಾತಿ ಮೂಲಕ ಡಿಪಾರ್ಟ್ಮೆಂಟ್ಗೆ ನೇಮಕಾತಿಯನ್ನು ಮಾಡ್ಕೋಬೇಕು, ಅವ್ರಿಗೆ ವೇತನವನ್ನು ನಿಗದಿಗೊಳಿಸಬೇಕು. ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಬೇಡಿಕೆಯನ್ನು ಇಟ್ಟು ನೌಕರರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ 31 ಗಡುವನ್ನು ಕೊಟ್ಟಿರೋದ್ರಿಂದ ಕೇವಲ ಇನ್ನು 1-2 ದಿನಗಳಲ್ಲಿ ಈ ಒಂದು ಮುಷ್ಕರ ಆರಂಭವಾಗುತ್ತೆ. ಅದಕ್ಕೂ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಅವರ ಬೇಡಿಕೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೂಡ ಓಕೆ ಚಂದ್ರು, ಥ್ಯಾಂಕ್ ಯು.